ನಿಮಗೊಂದು ಸಲಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ಆ ಮಕ್ಕಳು ಓದಲ್ಲ ಬರೆಯೋಲ್ಲ, ಆದ್ರೆ ಜೀನಿಯಸ್. ಸಾಧ್ಯವೇ ಇಲ್ಲ ಅನ್ನೋದೆಲ್ಲ ಇಲ್ಲಿ ಸಾಧ್ಯವಾಗುತ್ತಿದೆ. ಡೊನೇಷನ್ ಪಡೆಯುವ ಶಿಕ್ಷಣಕ್ಕೆ ಸವಾಲೆಸೆದಿದೆ ಸ್ವರೂಪ. ಇದೇ ಹೊತ್ತಿನ ವಿಶೇಷ ನಿಮಗೊಂದು ಸಲಾಂ. ಇಂದಿನ ಶಿಕ್ಷಣವೆಂದರೆ 4 ಗೋಡೆಗಳ ಮಧ್ಯದ ಬೋಧನೆ ಎಂದಾಗಿದೆ. ಮಕ್ಕಳ ಎಳೆಯ ಮನಸ್ಸನ್ನ ಹುರಿದುಂಬಿಸುವ, ಅವರ ಕ್ರಿಯಾಶೀಲತೆ ಒರೆಗೆ ಹಚ್ಚುವ, ಸೃಜನಶೀಲತೆಗೆ ವೇದಿಕೆ ಕಲ್ಪಿಸುವ ವಾತಾವರಣ ಇಲ್ಲವಾಗಿದೆ. ಆದ್ರೆ ಇಲ್ಲೋರ್ವ ವ್ಯಕ್ತಿ ಇದ್ದಾರೆ. ಅವರು ಯಾವುದೇ ಸ್ವಾರ್ಥವಿಲ್ಲದೆ ಅಸಂಖ್ಯಾತ ವಿದ್ಯಾರ್ಥಿಗಳ ಕನಸುಗಳ ಬಣ್ಣಕ್ಕೆ ರೆಕ್ಕೆ ಕಟ್ಟಿ ಸ್ಫೂರ್ತಿ ತುಂಬುವ ದಿವ್ಯ ಚೇತನವಾಗಿದ್ದಾರೆ. ಬನ್ನಿ ಹಾಗಾದ್ರೆ ಇಂತಹದೊಂದು ಸೇವೆ ಮಾಡುತ್ತಿರೋ ನಮ್ಮ ಕನ್ನಡ ಮಣ್ಣಿನ ಆ ರಿಯಲ್ ಹೀರೋ ಯಾರು ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ನನ್ನ ಮಗ ತುಂಬಾ ಓದ್ತಾನೆ, ಆದ್ರೆ ಓದಿದ್ದು ಅವನ ತಲೆಗೆ ಹತ್ತಲ್ಲ. ನನ್ನ ಮಗನೂ ಅಷ್ಟೇ, ದಿನದಲ್ಲಿ 4 ಗಂಟೆ ಓದ್ತಾನೆ, ಆದ್ರೆ ಅವನಿಗೆ ಯಾವುದೂ ನೆನ್ಪೇ ಇರೋದಿಲ್ಲ. ಹೌದು, ನಮ್ಮವನು ಕೂಡ ಸದಾ ರೂಮ್ನಲ್ಲೇ ಕುಳಿತು ಓದ್ತಾನೆ ಇರ್ತಾನೆ, ಆದ್ರೆ ಪರೀಕ್ಷೆಯಲ್ಲಿ ಮಾತ್ರ ಕಡಿಮೆ ಅಂಕ ಪಡಿತಾನೆ. ಇದಕ್ಕೆ ಏನ್ ಮಾಡ್ಬೇಕು? ಇದು ಬಹುತೇಕ ಎಲ್ಲಾ ಪೋಷಕರ $1 ಮಿಲಿಯನ್ ಪ್ರಶ್ನೆ. ಹೌದು, ಇವತ್ತಿನ ದಿನಮಾನಗಳಲ್ಲಿ ಹೆತ್ತವರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಾದ್ರೂ ಅಷ್ಟೇ ಅಪಾಯ ಕೂಡ. ಹೌದು, ಯಾಕಂದ್ರೆ ಪೋಷಕರು ಮಾರ್ಕ್ಸ್ವಾದಿಗಳಾಗ್ತಿದ್ದಾರೆ. ಅಂದ್ರೆ ಎಳೆಯ ಮಕ್ಕಳ ಮೇಲೆ ಚೆನ್ನಾಗಿ ಓದಿ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅಂತ ಒತ್ತಡ ಹೇರ್ತಿದ್ದಾರೆ. ಹೀಗೆ ಒತ್ತಡಕ್ಕೆ ಒಳಗಾದ ಅದೆಷ್ಟೋ ಮಕ್ಕಳು ಮಾನಸಿಕವಾಗಿ ಹಿಂಸೆಗೊಳಗಾಗ್ತಿದ್ದಾರೆ. ಅದಷ್ಟೇ ಅಲ್ಲ, ಬೇರೆಯವರಿಗೆ ಹೋಲಿಕೆ ಮಾಡಿ ಮೂದಲಿಸುವ ಮೂಲಕ ತಮ್ಮ ಮಕ್ಕಳ ಮಾನಸಿಕ ಖಿನ್ನತೆಗೆ ಪೋಷಕರೇ ಕಾರಣರಾಗ್ತಿದ್ದಾರೆ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಣ ಅನ್ನೋದು ಇವತ್ತು ವ್ಯಾಪಾರೀಕರಣವಾಗಿದೆ. ಎಲ್ಲಿ ನೋಡಿದ್ರೂ ಡೊನೇಷನ್, ಕಾಂಪಿಟಿಷನ್ ಹಾವಳಿ ಆವರಿಸಿಕೊಂಡಿದೆ. ಇನ್ನು ಪೋಷಕರಿಗೆ ತಮ್ಮ ಮಕ್ಕಳು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿದ್ರೆ ಅದು ಅವರ ಪ್ರತಿಷ್ಠೆಯ ಸಂಕೇತವಾಗಿದೆ. ಬಡವರ ಮನೆಯ ಕಲಿಯುವ ಮನಸ್ಸುಗಳಿಗೆ ಶಿಕ್ಷಣ ಅನ್ನೋದು ಇವತ್ತಿಗೂ ಕನಸಾಗೆ ಉಳಿದಿದೆ. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ನಮ್ಮ ಕರುನಾಡಿನ ಮೂಲೆಯಲ್ಲೆಲ್ಲೋ ಒಂದು ಕೂಗು ಕೇಳಿಸ್ತಾ ಇದೆ. ಆ ಕೂಗು ಶಿಕ್ಷಣ ಅಂದ್ರೆ ಕಾಂಪಿಟಿಷನ್ ಅಲ್ಲ, ಶಿಕ್ಷಣ ಅಂದ್ರೆ ಓದಿ ಮರೆಯೋದಲ್ಲ, ಅದೊಂದು ಜೀವನ ಧರ್ಮ. ಶಿಕ್ಷಣ ಅಂದ್ರೆ ಅದು ತಮ್ಮನ್ನ ತಾವು ರೂಪಿಸಿಕೊಳ್ಳೋದು. ಶಿಕ್ಷಣ ಅಂದ್ರೆ ಜಗತ್ತಿನ ಶ್ರೇಷ್ಠರಾಗೋದು. ಅದಕ್ಕಾಗಿ ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ, ನಮಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಶ್ರೇಷ್ಠತೆಯನ್ನ ಮೆರೆಯುತ್ತೇವೆ ಅಂತಿದ್ದಾರೆ. ಅಂದಹಾಗೆ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದೀವಿ ಅಂದ್ರೆ, ನಾವಿವತ್ತು ತೋರಿಸೋ ಸ್ಟೋರಿಲಿ ನಿಮ್ಮ $1 ಮಿಲಿಯನ್ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು 3 ದಶಕಗಳ ಕಾಲ ರಿಸರ್ಚ್ ಮಾಡಿ ಅದಕ್ಕೊಂದು ಸೂಕ್ತ ಪರಿಹಾರ ಕಂಡುಹಿಡಿದ ಓರ್ವ ಶಿಕ್ಷಕನ ಪರಿಶ್ರಮ ಇದೆ. ಇವತ್ತು ಇಡೀ ವಿಶ್ವಕ್ಕೆ ಮಾದರಿಯಾಗಬಲ್ಲ, ಮಕ್ಕಳನ್ನ ಜೀನಿಯಸ್ಗಳನ್ನಾಗಿ ಪರಿವರ್ತಿಸಬಲ್ಲ ನೂತನ ಶಿಕ್ಷಣ ರೂಪವನ್ನ ಪರಿಶೋಧಿಸಿದ ಕನ್ನಡ ಮಣ್ಣಿನ ಆ ರಿಯಲ್ ಹೀರೋ ಇವರೇ. ಹೆಸರು ಗೋಪಾಡ್ಕರ್. ಇದು ಅದಲ್ಲ, ನಿಮ್ಗೆ ಬೇರೆ ಕೆಲ್ಸ ಇಲ್ವಾ, ಯಾಕೆ ಅರ್ಥ ಆಗ್ಲಿಲ್ವಾ ಅನ್ನೋ 3 ವಾಕ್ಯದೊಂದಿಗೆ ಪ್ರಾರಂಭವಾಗುವ ಇಲ್ಲಿನ ಶಿಕ್ಷಣ ನಿಜಕ್ಕೂ ಒಂಥರ ಡಿಫರೆಂಟ್. ಹೌದು, ಇಲ್ಲಿನ ಮಕ್ಕಳು ಬ್ಯಾಗ್ ತುಂಬಾ ಪುಸ್ತಕದ ಹೊರೆಯನ್ನ ಹೊತ್ಕೊಂಡು ಎಂದಿಗೂ ಶಾಲೆಗೆ ಹೋಗೋದಿಲ್ಲ. ಹೋಂವರ್ಕ್ ಅನ್ನೋದು ಈ ಮಕ್ಕಳಿಗೆ ಇರೋದೂ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ನಾಳೆ ಪರೀಕ್ಷೆ ಇದೆ ಅಂದ್ರೆ ಇಲ್ಲಿನ ಮಕ್ಕಳು ಹಿಂದಿನ ದಿನ ಹತ್ತಿರದ ಕಾಡಿಗೆ ಪರಿಸರ ಪ್ರವಾಸ ಹೋಗ್ತಾರೆ. ಆದ್ರೂ ಪರೀಕ್ಷೆಯಲ್ಲಿ ರ್ಯಾಂಕ್ ಬರ್ತಾರೆ. ಅದೇ ಇಲ್ಲಿನ ಸ್ಪೆಷಲ್.
ದಡ್ಡ ಮಕ್ಕಳು ಅಂತ ಇರೋದಿಲ್ಲ. ಎಲ್ಲಾ ಮಕ್ಕಳು ಜೀನಿಯಸ್ಗಳೇ. ಹಾಗಾಗಿ ಜಗತ್ತಿನ ಶ್ರೇಷ್ಠರಾಗಲು ಅವರ ಪಾಡಿಗೆ ಅವರನ್ನ ಬಿಟ್ಬಿಡಿ ಅನ್ನೋದು ಗೋಪಾಡ್ಕರ್ ಅವರ ಧ್ಯೇಯ ವಾಕ್ಯವಾದ್ರೆ, ಕಲಿಯುವ ಹಕ್ಕು ನಮ್ಮ ಕೈಗೆ ಕೊಡಿ, ಕೆದಕಿ ಬೆದಕಿ ಪ್ರಶ್ನಿಸೋದು ಬಿಟ್ಬಿಡಿ ಅನ್ನೋದು ಅಲ್ಲಿನ ಮಕ್ಕಳ ಘೋಷವಾಕ್ಯವಾಗಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅವರ ಈ ಕೂಗು ಇಂದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೇ ಹೊಸದೊಂದು ಸಂಚಲನವನ್ನ ಮೂಡಿಸಿದೆ. ಯಾಕಂದ್ರೆ ಅಲ್ಲಿ ನಮ್ಮ ನಾಡಿನ ನೂರಾರು ಮಕ್ಕಳು ಆಡಿ ನಲಿಯುತ್ತಾ, ನೋಡಿ ಕಲಿಯುತ್ತಾ ಜಗತ್ತಿನ ಜೀನಿಯಸ್ಗಳಾಗಲು ಹೊರಟಿದ್ದಾರೆ. ಕಲಿಯುವ ಹಕ್ಕು ನಮ್ಮ ಕೈಗೆ ಕೊಡಿ 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 ಕೊಡಿ, ಬೆದಕಿ ಬೆದಕಿ ಪ್ರಶ್ನಿಸಲು ಬಿಡಿ 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 ಬಿಡಿ. ಕಲಿಯುವ ಹಕ್ಕು ನಮ್ಮ ಕೈಗೆ ಕೊಡಿ 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 ಕೊಡಿ, ಬೆದಕಿ ಬೆದಕಿ ಪ್ರಶ್ನಿಸಲು ಬಿಡಿ 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 ಬಿಡಿ. ಜಗದ ಶ್ರೇಷ್ಠರಾಗಿ ನಮ್ಮ ಬಾಳಗಡಿ ಬಾಳಗಡಿ, ಜಗದ ಶ್ರೇಷ್ಠರಾಗಿ ನಮ್ಮ ಬಾಳಗಡಿ ಬಾಳಗಡಿ. ಅಂದ್ಹಾಗೆ ಇಲ್ಲಿನ ಮಕ್ಕಳು ಎಂಥ ಜೀನಿಯಸ್ಗಳಾಗಿದ್ದಾರೆ ಅನ್ನೋದನ್ನ ನೀವು ನೋಡಿದ್ರೆ ನಿಜಕ್ಕೂ ಹೀಗೂ ಉಂಟೆ ಅಂತ ಅಚ್ಚರಿ ಪಡ್ತೀರಾ. ಆ ಮಕ್ಕಳ ಕ್ರಿಯಾಶೀಲತೆಯಲ್ಲಿ ರೂಪುಗೊಂಡ ಒಂದು ಸ್ಯಾಂಪಲ್ ಅನ್ನ ನಾವು ನಿಮ್ಗೆ ತೋರಿಸ್ತೀವಿ, ನೋಡಿ. ಅರೆ, ಅದೊಂದು ಸುಂದರ ಪೇಂಟಿಂಗ್. ಅದರಲ್ಲೇನಿದೆ ವಿಶೇಷ ಅಂತೀರಾ? ವಿಶೇಷ ಇರೋದು ಇಲ್ಲಿಯೇ ನೋಡಿ. ಅದೇನಂದ್ರೆ, ಆ ಸುಂದರ ಪೇಂಟಿಂಗ್ ನಲ್ಲಿ ಎಸ್ಎಸ್ಎಲ್ಸಿಯ 6 ಸಬ್ಜೆಕ್ಟ್ಗಳ ಸಂಪೂರ್ಣ ಸಿಲೆಬಸ್ ಅಡಗಿದೆ. ಇದನ್ನ ನಿಮ್ಗೆ ನಂಬಲು ಕಷ್ಟ ಸಾಧ್ಯವಾದ್ರೂ ಅದು ನಿಜಕ್ಕೂ ಸತ್ಯ. ಯಾಕಂದ್ರೆ ಇಲ್ಲಿನ ಮಕ್ಕಳು ಪುಸ್ತಕ ಹಿಡಿದು ಓದೋದಿಲ್ಲ, ಬದಲಿಗೆ ಪುಸ್ತಕದಲ್ಲಿರೋ ಪಠ್ಯವನ್ನ ತಮ್ಮದೇ ಆದ ಶೈಲಿಯಲ್ಲಿ ಚಿತ್ರಿಸುವ ಮೂಲಕ ಅದು ಸದಾ ತಮ್ಮ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಹಾಗೆ ಇರುವಂತೆ ಮಾಡಿಕೊಳ್ಳುತ್ತಾರೆ. ಅದಷ್ಟೇ ಅಲ್ಲ, ಇಲ್ಲಿರುವ ಪ್ರತಿ ಮಕ್ಕಳು ಕೂಡ ಅದ್ಭುತ ಕಲಾವಿದರಾಗಿ ಹೊರಹೊಮ್ಮುತ್ತಿದ್ದಾರೆ. ಅದಕ್ಕೆ ಸಾಕ್ಷಿಯೇ ಆ ಮಕ್ಕಳಿಂದಲೇ ಚಿತ್ರಿತವಾದ ಇಲ್ಲಿನ ನೂರಾರು ಕಲಾಕೃತಿಗಳು. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ಮಕ್ಕಳಿಗೆ ದೈನಂದಿನ ಶಿಕ್ಷಣವನ್ನ ಆಟ, ಪಾಠ ಹಾಗೂ ಹಾಡು, ಅಭಿನಯದ ಮೂಲಕ ಹೇಳಿಕೊಡಲಾಗುತ್ತೆ. ಗಣಿತದ ಸೂತ್ರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಜನಪದ ಗೀತೆಗಳೇ ಇವರಿಗೆ ಸೂತ್ರ. ಮಕ್ಕಳ ಕಂಠದಲ್ಲಿ ಅನುರಣಿಸೋ ಜನಪ್ರಿಯ ಗೀತೆಗಳಲ್ಲಿರೋದು ಎಸ್ಎಸ್ಎಲ್ಸಿ ಪಠ್ಯ ಅನ್ನೋದು ಗಮನಿಸಬೇಕಾದ ಸಂಗತಿ. ಅಂದಹಾಗೆ ಗೋಪಾಡ್ಕರ್ ಅವರ ಗರಡಿಯಲ್ಲಿ ಬೆಳೆಯುತ್ತಿರೋ ಇಲ್ಲಿನ ನೂರಾರು ಮಕ್ಕಳು ಬರೀ ಅಂಕಗಳನ್ನ ಗಳಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಿಗೆ ಸರ್ವತೋಮುಖ ಬೆಳವಣಿಗೆಯಲ್ಲೂ ಕೂಡ ಮುಂದೆ ಇದ್ದಾರೆ ಅನ್ನೋದನ್ನ ತಮ್ಮ ಟ್ಯಾಲೆಂಟ್ ಮೂಲಕ ಸಾಬೀತುಪಡಿಸಿದ್ದಾರೆ. ಕಲಿಯುವ ಹಕ್ಕು ನಮ್ಮ ಕೈಗೆ ಕೊಡಿ 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 ಕೊಡಿ, ಬೆದಕಿ ಬೆದಕಿ ಪ್ರಶ್ನಿಸಲು ಬಿಡಿ 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 ಬಿಡಿ. ಕಲಿಯುವ ಹಕ್ಕು ನಮ್ಮ ಕೈಗೆ ಕೊಡಿ ಕೊಡಿ ಕೊಡಿ. ಗೋಪಾಡ್ಕರ್ ಅವರ ಗರಡಿಯಲ್ಲಿರೋ ಎಲ್ಲಾ ಮಕ್ಕಳು ಇಂದು ನಮ್ಮ ದೇಶದ ಜೀನಿಯಸ್ಗಳಾಗೋದಕ್ಕೆ ಸಿದ್ಧರಾಗುತ್ತಿದ್ದಾರೆ. ಅವರಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಜೀನಿಯಸ್ ಟ್ಯಾಲೆಂಟ್. ಅವರಲ್ಲಿರೋ ಆ ಟ್ಯಾಲೆಂಟ್ ಏನು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ನಿಮಗೆ ತೋರಿಸ್ತೀವಿ. ಅಲ್ಲಿಯವರೆಗೆ ಒಂದು ಸ್ಮಾಲ್ ಬ್ರೇಕ್. ಗೋಪಾಡ್ಕರ್ ಅವರು ಮಕ್ಕಳ ಶೈಕ್ಷಣಿಕ ಸಾಧನೆಗೆ ಅನೌಪಚಾರಿಕ ಪ್ರೌಢಶಾಲೆ ಆರಂಭಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಸ್ವರೂಪವನ್ನೇ ತೋರಿಸಿದ್ದಾರೆ. ಆ ಮೂಲಕ ಸಾಮಾನ್ಯ ವಿದ್ಯಾರ್ಥಿಗಳನ್ನ ಅಸಾಮಾನ್ಯ ಪ್ರತಿಭೆಗಳನ್ನಾಗಿಸಿದ್ದಾರೆ. ಬನ್ನಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನೋಡೋಣ. ನೀವು ನೋಡ್ತಿರೋ ಈ ಹುಡುಗನ ಹೆಸರು ಪೃಥ್ವಿ ಅಂತ. ಮಂಗಳೂರು ಬಳಿಯ ಕಂಬತ್ತ ಬಯಲಿನಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಬದುಕುತ್ತಿದ್ದ ಬಡ ಕುಟುಂಬದಲ್ಲಿ ಹುಟ್ಟಿದವರು. ದುರಂತ ಏನಂದ್ರೆ, ಈತನ ತಂದೆ ಕುಡಿಯುವ ಚಟಕ್ಕೆ ದಾಸನಾಗಿ ಕುಟುಂಬವನ್ನೇ ಮರೆಯುತ್ತಾನೆ. ಹಾಗಾಗಿ ತಾಯಿ ಯಶೋಧ ಅವರಿವರ ಮನೆಯಲ್ಲಿ ಪಾತ್ರೆ ತೊಳೆದು ತನ್ನ 2 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವ ಕನಸು ಕಾಣುತ್ತಾಳೆ. ಕಂಡ ಕನಸನ್ನ ಸಾಕಾರಗೊಳಿಸಲು ತನ್ನ ಮೊದಲ ಮಗ ಮನೀಶ್ನನ್ನ ಗೋಪಾಡ್ಕರ್ ಅವರ ಬಳಿ ಸೇರಿಸುತ್ತಾಳೆ.
ಗೋಪಾಡ್ಕರ್ ಅವರ ಗರಡಿಯಲ್ಲಿ ಬೆಳೆದ ಮನೀಶ್ ನೋಡುತ್ತಿದ್ದಂತೆಯೇ ಎಲ್ಲದರಲ್ಲೂ ಜೀನಿಯಸ್ ಆಗ್ತಾನೆ. ಆದ್ರೆ ವಿಧಿ ಚಿಕ್ಕ ವಯಸ್ಸಿನಲ್ಲಿಯೇ ಆ ಹುಡುಗನನ್ನ ಜಾಂಡಿಸ್ ಕಾಯಿಲೆಯ ರೂಪದಲ್ಲಿ ಬಲಿ ತೆಗೆದುಕೊಂಡಿತು. ಆಗ ಹೆತ್ತ ಕರುಳಿನ ನೋವು ಮುಗಿಲು ಮುಟ್ಟಿತು. ನೋವನ್ನ ಮನದೊಳಗೆ ನುಂಗಿಕೊಂಡ ತಾಯಿ ಯಶೋಧ ತನ್ನ 2ನೇ ಮಗ ಪೃಥ್ವಿಯನ್ನ 2010ರಲ್ಲಿ ಗೋಪಾಡ್ಕರ್ ಅವರ ಮಡಿಲಿಗೆ ಹಾಕಿ, ಸ್ವಾಮಿ, ಇವನಲ್ಲಿ ನನ್ನ ದೊಡ್ಡ ಮಗನನ್ನ ಕಾಣುವಂತೆ ಮಾಡಿ ಅಂತ ವಿನಂತಿಸಿಕೊಳ್ತಾಳೆ. ವಿಷಯ ಏನಪ್ಪಾ ಅಂದ್ರೆ, ಎಳೆಯ ವಯಸ್ಸಿನಲ್ಲೇ ಹಲವಾರು ಕಾರಣಗಳಿಂದ ಮಾನಸಿಕವಾಗಿ ಘಾಸಿಗೊಳಗಾಗಿದ್ದ ಪೃಥ್ವಿಗೆ ಅಂದು ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಮೌನವೇ ಅವನ ಉತ್ತರವಾಗಿತ್ತು. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಗೋಪಾಡ್ಕರ್ ಅವರು ಅವನನ್ನ ಪ್ರೀತಿಯಿಂದಲೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವನಲ್ಲಿ ಹುದುಗಿದ್ದ ಟ್ಯಾಲೆಂಟ್ ಅನ್ನ ಅಭಿವ್ಯಕ್ತಗೊಳಿಸಲು ಶ್ರಮಿಸುತ್ತಾರೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಪೃಥ್ವಿಗೆ ಈಗ 13 ವರ್ಷ ತುಂಬಿದೆ. ಆತ ನೀವೆಲ್ಲರೂ ಅಚ್ಚರಿ ಪಡೋ ರೀತಿಯಲ್ಲಿ ಬದಲಾಗಿದ್ದಾನೆ. ಆತ ಎಲ್ಲದರಲ್ಲೂ ಇಂದು ನಂಬರ್ 1. ಓದೋದ್ರಲ್ಲಿ ರ್ಯಾಂಕ್ ಸ್ಟೂಡೆಂಟ್, ಮೆಮೊರಿಯಲ್ಲಿ ಮಾಸ್ಟರ್, ಓರ್ವ ಡಾನ್ಸರ್, ಚಿತ್ರಕಲೆಯಲ್ಲಿ ಅದ್ಭುತ ಆರ್ಟಿಸ್ಟ್, ಹೀಗೆ ಎಲ್ಲದರಲ್ಲೂ ಜೀನಿಯಸ್ ಆಗ್ತಿದ್ದಾನೆ. ಅವನಲ್ಲಿ ಹುದುಗಿದ್ದ ಇನ್ನೊಂದು ಸೂಪರ್ ಟ್ಯಾಲೆಂಟ್ ಏನಂದ್ರೆ, ಅವನೊಬ್ಬ ಸೂಪರ್ ಬೀಟ್ ಬಾಕ್ಸ್ ಸ್ಪೆಷಲಿಸ್ಟ್ ಆಗಿದ್ದಾನೆ. ಅವನ ಆ ಸೂಪರ್ ಟ್ಯಾಲೆಂಟ್ ನ ಒಮ್ಮೆ ನೀವೇ ನೋಡಿ. ಬದುಕಿನಲ್ಲಿ ಇಂಥದೊಂದು ಬದಲಾವಣೆಗೆ ಕಾರಣರಾಗಿದ್ದು ಗೋಪಾಡ್ಕರ್ ಅವರು ಹಾಗೂ ಅವರು ರೂಪಿಸಿದ ವಿನೂತನ ಶಿಕ್ಷಣ ವಿಧಾನವಲ್ಲದೆ ಮತ್ತೇನೂ ಅಲ್ಲ. ಯಾಕಂದ್ರೆ ಇಲ್ಲಿ ಕಲಿಸೋದಿಲ್ಲ, ಅದು ಅವರ ಕೆಲಸವೂ ಅಲ್ಲ. ಇಲ್ಲಿ ಏನಾದ್ರೂ ಕಲಿಬೇಕು, ತಮ್ಮನ್ನು ತಾವೇ ರೂಪಿಸಿಕೊಳ್ಳಬೇಕು ಅಂತ ಸಾಹಿತ್ಯಿಕವಾದ ಪರಿಭಾಷೆಯಲ್ಲಿ ಪಠನೆ ಮಾತನಾಡುವ ಪೃಥ್ವಿಯ ಮಾತಿನಲ್ಲೇ ಒಮ್ಮೆ ಕೇಳಿ. ಇಲ್ಲಿ ನಾಚಿಕೆ ಮತ್ತೆ ಭಯ ಅದು ಸ್ಕೂಲಲ್ಲಿ ಇರುದು, ಅದು ಇಲ್ಲಿಲ್ಲ. ಇಲ್ಲಿ ತುಂಬಾ ಟ್ಯಾಲೆಂಟ್ ಅನ್ನು ಕೊಡುದಿಲ್ಲ ಯಾರು. ನಾವು ಬೇಡಿ ತಕೊಳ್ಬೇಕು, ಕೊಟ್ರೆ ಸುಮ್ಮನೆ ಬಿಸಾಡ್ತಾರೆ. ನಾವು ಬೇಡಿ ಅಷ್ಟು ಸುಲಭದಲ್ಲಿ ಸಿಗುದಿಲ್ಲ. ನಾವು ಬೇಡಿ ತಕೊಳ್ಬೇಕು. ಬೇಡಿ ತಕೊಂಡ್ರೆ ನಾವು ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೇವೆ ಅಂತ ನಮ್ಗೆ ಗೊತ್ತಿರ್ತದೆ. ಅದರಿಂದ ನಾವು ಆ ಕಷ್ಟ ಗೊತ್ತಾದ್ಮೇಲೆ ನಾವು ಅದನ್ನು ಆರಾಮ್ಸೆ ಆ ಟ್ಯಾಲೆಂಟ್ ಅನ್ನು ಪಡ್ಕೊಳ್ಬಹುದು. ಇನ್ನು ಇವಳ ಹೆಸರು ಮನಸ್ವಿ ಅಂತ. ಉಡುಪಿ ಮೂಲದ ಮನೋಹರ್ ಹಾಗೂ ಸಂಧ್ಯಾ ದಂಪತಿಯ ಮುದ್ದಿನ ಮಗಳು. ಮನಸ್ವಿಗೆ ಓದೋದ್ರಲ್ಲಿ ಅಷ್ಟೇನೂ ಆಸಕ್ತಿ ಇಲ್ಲದ ಕಾರಣ ಅವಳು ಓರ್ವ ಸಾಮಾನ್ಯ ವಿದ್ಯಾರ್ಥಿನಿಯಾಗಿದ್ದಳು. ಹೆತ್ತವರಿಗೆ ಇದೇ ತಲೆನೋವಾಗಿತ್ತು. ಆಗ ಯಾರಿಂದಲೂ ಗೋಪಾಡ್ಕರ್ ಅವರ ಬಗ್ಗೆ ತಿಳಿದ ತಾಯಿ ಸಂಧ್ಯಾ ತನ್ನ ಮಗಳನ್ನ ಇವರ ಬಳಿ ಸೇರಿಸ್ತಾರೆ. ಗೋಪಾಡ್ಕರ್ ಅವರ ಗರಡಿಯಲ್ಲಿ ಬೆಳೆಯುತ್ತಾ ಹೋದ ಮನಸ್ವಿ ನೋಡ್ತಿದ್ದಂತೆಯೇ ಎಲ್ಲರ ಮನಸ್ಸನ್ನ ತನ್ನ ಟ್ಯಾಲೆಂಟ್ ಮೂಲಕ ಗೆಲ್ಲುತ್ತಾ ಹೋಗ್ತಾಳೆ. ಅದು ಯಾವ ಮಟ್ಟಿಗೆ ಅಂದ್ರೆ, ಮನಸ್ವಿ ಇಲ್ಲಿಗೆ ಬಂದು 5 ವರ್ಷಗಳೇ ಕಳೆದಿವೆ. ಅವಳೆಂದೂ ಶಾಲೆಗೆ ಹೋಗ್ಲಿಲ್ಲ. ಬದಲಿಗೆ ಎಲ್ಲಾ ಪರೀಕ್ಷೆಗಳಲ್ಲೂ ಅಚ್ಚರಿ ಪಡೋ ರೀತಿಯಲ್ಲಿ 90%ಕ್ಕೂ ಹೆಚ್ಚು ಅಂಕವನ್ನ ಪಡೆದು ಉತ್ತೀರ್ಣಳಾಗಿದ್ದಾಳೆ. ಅದಷ್ಟೇ ಅಲ್ಲ, ಮೆಮೊರಿಯಲ್ಲಿ ಜೀನಿಯಸ್ ಆಗಿದ್ದಾಳೆ. ಅದು ಯಾವ ಮಟ್ಟಿಗೆ ಅಂದ್ರೆ, ಅಷ್ಟಾವಧಾನದ ಟೆಕ್ನಿಕ್ ಅನ್ನ ಸಿದ್ಧಿಸಿಕೊಂಡಿದ್ದಾಳೆ. ಏಕಕಾಲದಲ್ಲಿ 8ಕ್ಕೂ ಹೆಚ್ಚು ಕೆಲಸಗಳನ್ನ ಮಾಡುತ್ತಾ ಅದೆಲ್ಲವನ್ನೂ ನೆನಪಿನಲ್ಲಿಟ್ಟುಕೊಳ್ಳುವ ಚಾಣಾಕ್ಷ ಕಲೆಯೇ ಅಷ್ಟಾವಧಾನ. ಮನಸ್ವಿಯ ಟ್ಯಾಲೆಂಟ್ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಬದಲಿಗೆ ಆಕೆ ಓರ್ವ ಅದ್ಭುತ ಚಿತ್ರಕಲಾವಿದೆಯಾಗಿ ರೂಪುಗೊಂಡಿದ್ದಾಳೆ. ಆಕೆ ಓರ್ವ ಸುಶ್ರಾವ್ಯ ಗಾಯಕಿಯೂ ಕೂಡ ಆಗಿದ್ದಾಳೆ. ಅದಷ್ಟೇ ಅಲ್ಲ, 1 ಗಂಟೆಗೂ ಹೆಚ್ಚು ಕಾಲ ಬೀಟ್ ಬಾಕ್ಸ್ ಪರ್ಫಾರ್ಮೆನ್ಸ್ ನೀಡಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದಾಳೆ. ಇನ್ನು ಆಕೆ ಓರ್ವ IAS ಅಧಿಕಾರಿಯಾಗಲು ಸಿದ್ಧತೆ ನಡೆಸಿದ್ದಾಳೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಯಾಕಂದ್ರೆ ಅವಳಲ್ಲಿ ಅಂಥದ್ದೊಂದು ಸಾಧಿಸೋ ಛಲ ಈ ಚಿಕ್ಕ ವಯಸ್ಸಿನಲ್ಲೇ ಮೂಡಿದೆ. ಅವಳ IQ ಪವರ್ ನೋಡಿದ್ರೆ ಅವಳು ಅದನ್ನ ಸಾಧಿಸೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಮಗಳಲ್ಲಿ ಆದ ಇಂಥದ್ದೊಂದು ಬದಲಾವಣೆಯನ್ನ ಗಮನಿಸಿದ ಈಕೆಯ ಹೆತ್ತಮ್ಮ ನಿಜವಾದ ಶಿಕ್ಷಣ ಅಂದ್ರೆ ಇದೆ.
ಅದು ಗೋಪಾಡ್ಕರ್ ಅವರು ನೀಡ್ತಾ ಇರೋ ಶಿಕ್ಷಣ ಅಂತ ಮನಸಾರೆ ಕೊಂಡಾಡುತ್ತಾರೆ. SSLCಗೆ ಕರ್ಕೊಂಡು ಬಂದು ಸೇರಿಸಿದೆ. ಒಂಥರ ಡಿಫ್ರೆಂಟ್ ಆಗಿ ಅವಳದು ಬೆಳವಣಿಗೆ ಇದೆ. ಬಲಗೈಯಲ್ಲಿ ಎಷ್ಟು ಚಂದ ಬರೀತಾಳೆ ಅಷ್ಟೇ ಚಂದ ಎಡಗೈಯಲ್ಲಿ ಕೂಡ ಬರೀತಾ ಇದ್ದಾಳೆ. ಎಷ್ಟು ಪೇಜ್ ಬೇಕಾದ್ರೂ ಬರೀತಾಳೆ. ಅದು ಒಂದು ಟ್ಯಾಲೆಂಟ್ ಅವಳದ್ದು ನಾನು ಅದ್ಭುತವಾಗಿ ಕಂಡೆ. ಎರಡನೇದೇನಂತ ಹೇಳಿದ್ರೆ ಚಿತ್ರ ಬರೆಯೋದು, ಒಂದು ಟೆಕ್ಸ್ಟ್ ಬುಕ್ಕಿಗೆ ಒಂದು ಚಿತ್ರ ಬರೆಯೋದು, ಆ ತರದ್ದೆಲ್ಲ ಒಂದು ಇದನ್ನು ಡೆವಲಪ್ ಮಾಡ್ಕೊಂಡ್ಳು ಅವಳು. ಸೊ ಇಲ್ಲಿ ಅವಳಿಗೆ ಎಜುಕೇಶನ್ ನ ಜೊತೆಯಲ್ಲಿ ಟ್ಯಾಲೆಂಟ್ ಸಿಕ್ಕಿದೆ. ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಹಾಗೆ ಅವಳ IAS ಅವಳ ಕನಸು, ಅದನ್ನು ಅವಳು ಮಾಡಬಹುದು, ಮಾಡ್ತಾಳೆ ಅನ್ನೋ ನಂಬಿಕೆ ನನಗೆ. ಅಂದಹಾಗೆ ಗೋಪಾಡ್ಕರ್ ಅವರ ಈ ಶಿಕ್ಷಣ ಸ್ವರೂಪದಲ್ಲಿರೋ ಎಲ್ಲಾ ಮಕ್ಕಳು ಸೂಪರ್ ಟ್ಯಾಲೆಂಟ್ಗಳಾಗಿ ಹೊರಹೊಮ್ಮುತ್ತಿದ್ದಾರೆ. ಅದೆಷ್ಟೋ ಟ್ಯಾಲೆಂಟ್ಗಳು ಈಗಾಗಲೇ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿವೆ. ಅದರಲ್ಲಿ ಪ್ರಪಂಚದ ಅತಿ ಹೆಚ್ಚು IQ ಹೊಂದಿದ ಮೊಹಮ್ಮದ್ ಸ್ವರೂಪ್ 6 ವರ್ಷಕ್ಕೆ ನಾಡಿ ಹಿಡಿದು ರೋಗ ಲಕ್ಷಣ ಗುರುತಿಸಿ ಗಿಡಮೂಲಿಕೆಗಳ ಮದ್ದು ನೀಡಿ ಗುಣಪಡಿಸಬಲ್ಲ ಕಿರಿಯ ವೈದ್ಯ ಜತಿನ್ ಸ್ವರೂಪ್ ಸೇರಿದಂತೆ ಸಾಮಾನ್ಯ ಜ್ಞಾನದಲ್ಲಿ ಅಸಾಮಾನ್ಯ ದಾಖಲೆ ತೋರಿದ ಅದೆಷ್ಟೋ ಪ್ರತಿಭೆಗಳು ರೂಪಿಸಿದ ಕೀರ್ತಿ ಗೋಪಾಡ್ಕರ್ ಅವರದ್ದು. ಅಷ್ಟಕ್ಕೂ ಜಗತ್ತಿನ ಜೀನಿಯಸ್ಗಳನ್ನ ರೂಪಿಸುತ್ತಿರೋ ಈ ಗೋಪಾಡ್ಕರ್ ಯಾರು? ಇಂತಹದೊಂದು ಶಿಕ್ಷಣ ಸ್ವರೂಪವನ್ನ ರೂಪಿಸಿರೋದಾದ್ರೂ ಎಲ್ಲಿ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾವು ನಿಮ್ಗೆ ತೋರಿಸ್ತೀವಿ. ಅಲ್ಲಿಯವರೆಗೆ ಒಂದು ಸ್ಮಾಲ್ ಬ್ರೇಕ್. ಗೋಪಾಡ್ಕರ್ ಮೂಲತಃ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದರೂ ಇಂದಿನ ಶಿಕ್ಷಣ ವ್ಯವಸ್ಥೆ ವಿರುದ್ಧ ಬೇಸತ್ತು ತನ್ನ ಕೆಲಸಕ್ಕೆ ಗುಡ್ ಬೈ ಹೇಳ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಬುದ್ಧಿವಂತನಾಗಬೇಕು ಎನ್ನುವ ಗುರಿಯೊಂದಿಗೆ ಸ್ವರೂಪವನ್ನ ಕಟ್ಟುತ್ತಾರೆ. ಗೋಪಾಡ್ಕರ್ ಮೂಲತಃ ಸುಳ್ಯ ತಾಲೂಕಿನ ಅಡ್ಕಾರು ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿದವರು. ತಂದೆ ಓರ್ವ ಶಿಕ್ಷಕರಾಗಿದ್ದವರು. ಹಾಗಾಗಿ ಇವರಿಗೂ ಕೂಡ ಶಿಕ್ಷಕ ವೃತ್ತಿ ಅನ್ನೋದು ಆಸಕ್ತಿಯ ಕ್ಷೇತ್ರವಾಗಿತ್ತು. ಅವರು ಬಯಸಿದಂತೆ ಶಿಕ್ಷಕ ಕೂಡ ಆಗ್ತಾರೆ. ಹೀಗಿರುವಾಗಲೇ ಅವರಿಗೆ ಅದೇಕೋ ಇವತ್ತಿನ ಶಿಕ್ಷಣ ಸ್ವರೂಪದ ಬಗ್ಗೆ ಬೇಸರವಾಗುತ್ತೆ. ಖಾಸಗಿ ಶಾಲೆಗಳು ಮಕ್ಕಳಲ್ಲಿ ಭಯ ಹುಟ್ಟಿಸಿ ಭಯೋತ್ಪಾದಕ ಕೇಂದ್ರಗಳಾಗಿದ್ದು ಅವರ ಕಲಿಯುವ ಹಕ್ಕನ್ನ ಕಿತ್ತುಕೊಳ್ಳುತ್ತಿದ್ದಾರೆ ಅನ್ನಿಸುತ್ತೆ. ಹೀಗಾಗಿ ಅದೊಂದು ದಿನ ಗೋಪಾಡ್ಕರ್ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದೇನಂದ್ರೆ ಪ್ರತಿಯೊಬ್ಬ ಮಕ್ಕಳು ಜಗತ್ತಿನ ಶ್ರೇಷ್ಠರಾಗಬೇಕು, ಅಂತಹದ್ದೊಂದು ಶಿಕ್ಷಣ ಸ್ವರೂಪದ ಅಗತ್ಯ ಇದೆ ಅಂತ ತಮ್ಮ ಕೆಲಸಕ್ಕೆ ಗುಡ್ ಬೈ ಹೇಳಿ ಸಂಶೋಧನೆಗೆ ಇಳಿಯುತ್ತಾರೆ. ಅದಕ್ಕಾಗಿ ನಾಡಿನೆಲ್ಲೆಡೆ ಸುತ್ತುತ್ತಾರೆ. ಹಲವಾರು ಮಕ್ಕಳ ಮನಸ್ಸನ್ನು ಅಧ್ಯಯನ ಮಾಡುತ್ತಾರೆ. ಹೀಗೆ ನಿರಂತರ 25 ವರ್ಷಗಳ ಪರಿಶ್ರಮದ ಫಲವಾಗಿ ರೂಪುಗೊಂಡಿದೆ ಸ್ವರೂಪ ಶಿಕ್ಷಣ ಅಧ್ಯಯನ ಕೇಂದ್ರ. ಮಕ್ಕಳು ಯಾಕೆ ಹೀಗಿದ್ದಾರೆ? ಜಗತ್ತಿಗೆ ಶ್ರೇಷ್ಠ ಆಗಬೇಕಾದ ಎಲ್ಲ ಶಕ್ತಿಗಳು ಅವರಲ್ಲಿ ಇದೆ ಅಲ್ಲ, ಯಾಕೆ ಕಳೆದು ಹೋಗ್ತಾರೆ ಅಂತ ಹೇಳುವ ಒಂದು ಪ್ರಶ್ನೆಗೆ ಹುಡುಕಾಟ ಸಿಕ್ಕಿದ್ದು ಅವರ ಜೊತೆ ಇದ್ದ ಎಲ್ಲ ವರ್ಷಗಳ ಬದುಕು, ಇದುವರೆಗಿನ ಬದುಕೆಲ್ಲವೂ ಕೂಡ ಇವತ್ತು ಈ ಸ್ಥಿತಿಗೆ ನಾನು ಒಂದು ಬಹಳ ದೊಡ್ಡ ಸಂಶೋಧನೆಗೆ ಅಥವಾ ಬಹಳ ದೊಡ್ಡ ಒಂದು ಮಾಡೆಲ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಡೀ ದೇಶದ ಶಿಕ್ಷಣವನ್ನ ಬಹಳ ದೊಡ್ಡ ಬದಲಾವಣೆಗೆ ತರಲಿಕ್ಕೆ ಒಂದು ಮಾದರಿ ಹೇಗೆ ಕೊಡಬಹುದು. ಯಾವುದೇ ಮಗು ಪಾಪ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಆದ್ರೆ ಆ ಮಗು ಕಳ್ಕೊಳ್ಳೋದು ಎಷ್ಟು ಅಂತ ತಿಳ್ಕೊಂಡಾಗ ಈ ಜಗತ್ತಿಗೆ ಶ್ರೇಷ್ಠ ಆಗುವ ಪೂರ್ಣ ಅಗಾಧ ಶಕ್ತಿಯನ್ನ ಪೂರ್ತಿ ಕಳ್ಕೊಳ್ತಾ ಇದೆ ಅಂತ ಹೇಳುವಂಥದ್ದು ಬಹಳ ದುರಂತದ ಒಂದು ಸಂಗತಿ. ಅಂದಹಾಗೆ ಸ್ವರೂಪ ಅಂದ್ರೆ ಸ್ವ ಅಧ್ಯಯನ ಅಂತಾನೆ ಅರ್ಥ. ತನ್ನನ್ನು ತಾನು ಅಧ್ಯಯನ ಮಾಡದೆ ಇತರರನ್ನ ಅರಿಯಲು ಸಾಧ್ಯವಿಲ್ಲ ಎಂಬುದನ್ನ ಅರಿತುಕೊಂಡ ಗೋಪಾಡ್ಕರ್ ಮೊದಲು ಮಂಗಳೂರಿನ ಕಂಬತ್ತಬೈಲಿನ ವಠಾರದಲ್ಲಿಯೇ ಸ್ವರೂಪವನ್ನ ಪ್ರಾರಂಭಿಸುತ್ತಾರೆ. ಇವರ ಕಾರ್ಯಕ್ಕೆ ಪತ್ನಿ ಸುಮಂಗಲಾ ಅವರ ಸಹಕಾರವೂ ಸಿಗುತ್ತೆ. ಯಾಕಂದ್ರೆ ಸುಮಂಗಲಾ ಕೂಡ ಓರ್ವ ನುರಿತ ಶಿಕ್ಷಕಿಯಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಶಿಕ್ಷಣದಲ್ಲಿ ಸಂಶೋಧಕಿಯಾಗಿ ಗುರುತಿಸಿಕೊಂಡವರು. ಹಾಗಾಗಿ ಕೆಲವೇ ವರ್ಷಗಳಲ್ಲಿ ಸ್ವರೂಪವೇ ಹೊಳಪಾಗುತ್ತಾ ಹೋಗುತ್ತೆ. ಅದು ಯಾವ ಮಟ್ಟಿಗೆ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸದೊಂದು ಮುನ್ನೋಟವನ್ನೇ ಸೃಷ್ಟಿಸಿ ಇಡೀ ರಾಷ್ಟ್ರದ ಗಮನ ಸೆಳೆಯುತ್ತೆ. ಅದಕ್ಕಾಗಿ ತಮ್ಮ ಸ್ವರೂಪದಲ್ಲಿದ್ದ ನೂರಾರು ಮಕ್ಕಳ ನೇತೃತ್ವದಲ್ಲಿ ರಾಜ್ಯದೆಲ್ಲೆಡೆ ಶಿಕ್ಷಣ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗುತ್ತೆ. ಸರಳ ರೀತಿಯಲ್ಲಿ ಶಿಕ್ಷಣ ನೀಡುವ ಬಗೆಯನ್ನ ಮಕ್ಕಳ ಮೂಲಕವೇ ತಿಳಿಸಲಾಗುತ್ತೆ. ಆ ಮೂಲಕ ಸ್ವರೂಪ ಅಧ್ಯಯನ ಕೇಂದ್ರ ಅಸಾಧ್ಯ ಸಾಧ್ಯತೆಗಳ ಸ್ವರೂಪವಾಗುತ್ತೆ.
ಗೊತ್ತಾಯ್ತಾ 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 ಆಯ್ತು 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 ಆದರೆ ಇದು ಬದಲ ಅರ್ಥ ಆದರೂ ಇದು ಬದಲ ಇದು ಬದಲ ಇದು ಅದಲ್ಲ ಇದು ಅದಲ್ಲ. ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇದ್ದಾಗ ಮತ್ತು ಕೆರಳಿ ಅರಳಿಸಿದಾಗ ಅದು ಪರ್ಮನೆಂಟ್ ಶಿಕ್ಷಣ ಆಗ್ತದೆ ಎನ್ನುವಂಥದ್ದನ್ನ ನಾನು ಕಂಡುಕೊಂಡಿದ್ದೇನೆ. ಇಲ್ಲಿ ನಾವು ಜೀವನ ಕೌಶಲಗಳ ಕಡೆಗೆ ಗಮನ ಕೊಡ್ತೇವೆ ಹೊರತು ಕೇವಲ 6 ಪಠ್ಯದ ಮಿತಿಯೊಳಗೆ ಮಕ್ಕಳನ್ನು ಹಾಕುವುದಿಲ್ಲ. ಈವನ್ ನಾನು 6ನೇ ತರಗತಿಯಿಂದ 10ನೇ ತರಗತಿಗೆ ಶಿಕ್ಷಣ ಇದನ್ನ ಗಣಿತವನ್ನು ಬೋಧನೆ ಮಾಡುವಾಗ ಕೂಡ ಒಟ್ಟಿಗೆ ಹಾಕೊಂಡು ಬೋಧನೆ ಮಾಡುವಂತಹ ಒಂದು ಸಮನ್ವಯ ಶಿಕ್ಷಣದ ಮಾದರಿಯನ್ನ ನಾನು ಅನುಸರಿಸ್ತಾ ಇದ್ದೇನೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಮೈಸೂರಿನ ರಾಷ್ಟ್ರೀಯ ಚಿತ್ರಕಲಾ ಶಾಲೆಯಲ್ಲಿ ಪದವಿ ಗಳಿಸಿದ ಗೋಪಾಡ್ಕರ್ ಓರ್ವ ಕಲಾವಿದನಾಗಿ, ಶಿಕ್ಷಕನಾಗಿ, ರಂಗಕರ್ಮಿಯಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಸುಮಾರು 25 ವಿಷಯಗಳ ಸಂಪನ್ಮೂಲ ವ್ಯಕ್ತಿಯಾಗಿದ್ದರು. ಹಾಗಾಗಿ ತಮ್ಮ ಕನಸಿನ ಸ್ವರೂಪದಲ್ಲಿ ಮಕ್ಕಳನ್ನ ಜೀನಿಯಸ್ಗಳನ್ನಾಗಿ ಮಾಡಲು ಕಷ್ಟವಾಗಲಿಲ್ಲ. ಇವರ ಶಿಕ್ಷಣ ಸ್ವರೂಪವನ್ನ ನೋಡಲು ಇಲ್ಲಿರೋ ಮಕ್ಕಳ ಟ್ಯಾಲೆಂಟ್ ಹೇಗಿದೆ ಅನ್ನೋ ಕುತೂಹಲದಿಂದ ನಮ್ಮ ನಾಡಿನ ಹಲವಾರು ಗಣ್ಯರು ಇಲ್ಲಿಗೆ ಬಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದಾರೆ. ನಿಜಕ್ಕೂ ಇಂಥದ್ದೊಂದು ಶಿಕ್ಷಣ ಸ್ವರೂಪ ಇವತ್ತಿನ ನಮ್ಮ ಮಕ್ಕಳಿಗೆ ಸಿಕ್ಕರೆ ಎಲ್ಲವೂ ಜೀನಿಯಸ್ಗಳೇ ಅಂದಿದ್ದಾರೆ. ಪ್ರಸ್ತುತ ಮಂಗಳೂರಿನ ಕಾರ್ ಸ್ಟ್ರೀಟ್ ರಸ್ತೆಯಲ್ಲಿ ಬಾಡಿಗೆ ಕಟ್ಟಡದಲ್ಲಿರೋ ಸ್ವರೂಪ ಶಿಕ್ಷಣ ಅಧ್ಯಯನ ಕೇಂದ್ರವೇ ಒಂದು ರೀತಿಯ ಕಲಾತ್ಮಕ ಕೇಂದ್ರದಂತಿದೆ. ಯಾಕಂದ್ರೆ ಅಲ್ಲಿನ ಪ್ರತಿಯೊಂದು ವಸ್ತುವು ಮಾತನಾಡುತ್ತವೆ, ಅಲ್ಲಿರೋ ಪ್ರತಿ ಚಿತ್ರಗಳು ಪಾಠ ಮಾಡುತ್ತವೆ, ಅಲ್ಲಿನ ಎಲ್ಲಾ ಮಕ್ಕಳು ಸೂಪರ್ ಟ್ಯಾಲೆಂಟ್ಗಳಾಗಿದ್ದಾರೆ. ಗೋಪಾಡ್ಕರ್ ಅವರ ಈ ಸೇವೆಯನ್ನ ಗುರುತಿಸಿ ನಮ್ಮ ನಾಡಿನ ಅನೇಕ ಸಂಘ ಸಂಸ್ಥೆಗಳು ಇವರನ್ನ ಕರೆದು ಗೌರವಿಸಿದೆ. ಈಗಿರೋ ಶಿಕ್ಷಣ ವ್ಯವಸ್ಥೆ ಸಮಾಜಕ್ಕೆ ಮೋಸ ಮಾಡುತ್ತಾ ಬಂದಿದೆ. ವಿದ್ಯಾರ್ಥಿಗಳು ಬರೀ ಅಂಕ ಪಡೆಯುವುದಕ್ಕೆ ಮಾತ್ರ ಸೀಮಿತವಾಗ್ತಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಿಂದಾಗಿ ವಿದ್ಯಾರ್ಥಿಗಳ ಪ್ರತಿಭೆ ಎಲೆಮರೆಕಾಯಿಯಂತಾಗಿದೆ. ಅವರ ಟ್ಯಾಲೆಂಟ್ ಯಾವುದೇ ಒಂದು ವಿಷಯಕ್ಕೆ ಸೀಮಿತಗೊಂಡು ಅಲ್ಲೇ ಜಡ್ಡುಗಟ್ಟಿ ಹೋಗ್ತಾ ಇದೆ. ಇಂದಿನ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಹೊರೆಯಾಗದೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಬುದ್ಧಿವಂತ ಅನ್ನುವಂತಾಗಬೇಕು ಅನ್ನೋದು ಗೋಪಾಡ್ಕರ್ ಅವರ ಆಶಯವಾಗಿದೆ. ಈಗ ನೀವೇ ಹೇಳಿ, ಶಿಕ್ಷಣ ಸ್ವರೂಪದಲ್ಲಿ ಹೊಸ ಬದಲಾವಣೆ ತಂದು ಆ ಮೂಲಕ ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುತ್ತಿರೋ ಗೋಪಾಡ್ಕರ್ ಅವರಿಗೆ ನಮ್ಮದೊಂದು ಸಲಾಂ ಹೇಳಲೇಬೇಕಲ್ವಾ? ಕಲಿವ ಹಕ್ಕು ನಮ್ಮ ಕೈಗೆ ಕೊಡಿ 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 ಕೊಡಿ, ಬೆದಕಿ ಬೆದಕಿ ಪ್ರಶ್ನಿಸಲು ಬಿಡಿ 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 ಬಿಡಿ. ಕಲಿವ ಹಕ್ಕು ನಮ್ಮ ಕೈಗೆ ಕೊಡಿ 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 ಕೊಡಿ, ಬೆದಕಿ ಬೆದಕಿ ಪ್ರಶ್ನಿಸಲು ಬಿಡಿ 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 ಬಿಡಿ. ಜಗದ ಶ್ರೇಷ್ಠರಾಗಿ ನಮ್ಮ ಬಾಳಗೊಡಿ ಬಾಳಗೊಡಿ, ಜಗದ ಶ್ರೇಷ್ಠರಾಗಿ ನಮ್ಮ ಬಾಳಗೊಡಿ ಬಾಳಗೊಡಿ. ಮಕ್ಕಳಿಗಾಗಿ ಆಸ್ತಿ ಮಾಡೋದು ಬೇಡ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂಬ ನುಡಿಮುತ್ತಿಗೆ ಪೂರಕವಾಗಿ ನೂರಾರು ಮಕ್ಕಳನ್ನ ಜಗತ್ತಿನ ಶ್ರೇಷ್ಠರನ್ನಾಗಿ ಮಾಡಬೇಕು ಅನ್ನೋ ಕನಸಿನೊಂದಿಗೆ ತನ್ನ ಜೀವನವನ್ನೇ ಅರ್ಪಣೆ ಮಾಡಿಕೊಂಡಿರೋ ಈ ಮಹಾಗುರುವಿಗೆ ಸಲಾಂ. ಇದೇ ಹೊತ್ತಿನ ವಿಶೇಷ. ನಿಮಗೊಂದು ಸಲಾಂ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.